ವರ್ಷಗಳಿಂದ ಬೇಡಿಕೆ ಇರುವ ಕೋಲಿ ಸಮಾಜವನ್ನ ಎಸ್ಟಿಗೆ ಶಿಫಾರಸು ಮಾಡುವಂತೆ ರಾಜ್ಯ ಸರ್ಕಾರದಿಂದ ಶೀಘ್ರದಲ್ಲೇ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಲಾಗುವುದು ಅಂತ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಹೇಳಿದ್ದಾರೆ. ತಾಲೂಕಿನ ಮುನಕನಪಲ್ಲಿ ಗ್ರಾಮದಲ್ಲಿ ಕೋಲಿ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ನಿಜಶರಣ ಅಂಬಿಗರ ಚೌಡಯ್ಯನವರ 906ನೆಯ ಜಯಂತ್ಯುತ್ಸವ ಹಾಗೂ ಕೋಲಿ ಸಮಾಜದ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಮಾತನಾಡಿ ಮುಖ್ಯಮಂತ್ರಿ ಅವರೊಂದಿಗೆ ಚರ್ಚಿಸಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಸರ್ಕಾರದ ಮೇಲೆ ಅಗತ್ಯ ಒತ್ತಡ ಹೇರಲಾಗುವುದು ಅಂತ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ರು. ಅಂಬಿಗರ ಚೌಡಯ್ಯನವರಿಗೆ ಮೋಸ, ವಂಚನೆ, ಅಸತ್ಯ, ಅಧರ್ಮ ಹಿಡಿಸ್ತಿರ್ಲಿಲ್ಲ. ನೇರವಾಗಿ ದಿಟ್ಟವಾಗಿ ಇದ್ದದ್ದು ಇದ್ದ ಹಾಗೆ ತನ್ನ ಶ್ರೇಷ್ಠವಾದ ವಚನಗಳ ಮೂಲಕ ಇಡೀ ಸಮಾಜವನ್ನು ತಿದ್ದಿದ್ದಕ್ಕಾಗಿ ಅವರಿಗೆ ನಿಜ ಶರಣ ಅಂತ ಕರೆದಿದ್ದಾರೆ ಅಂತ ಹೇಳಿದ್ರು. ಮತ್ತೊಮ್ಮೆ ಅದನ್ನ ನಾವು ಶಿಫಾರಸು ಮಾಡೋಣ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ನಾನು ಮನವಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಹಾಗಾಗಿ ಈ ಪರ್ಯಾಯ ಪದಗಳು, ಅದರಲ್ಲಿ ಕೆಲವೊಂದು ಪರ್ಯಾಯ ಪದಗಳು ಇದಕ್ಕೆ ಲಾಭ ಆಗೋದಿಲ್ಲ, ಅದಕ್ಕೆ ವಾಪಸ್ ಕಳಿಸಿದ್ದಾರೆ. ಆದ್ರೆ 4-5 ಪದ ಕಳಿಸಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಒಪ್ಕೊಳ್ತದೆ ಅಂತಕ್ಕಂಥ ಒಂದು ಮಾತನ್ನ ಅವರು ಹೇಳಿದ್ದಾರೆ ಸಮಾಜದ ಮುಖಂಡರು. ಹಾಗಾಗಿ ನಮ್ಮ ಸರ್ಕಾರ ಖಂಡಿತವಾಗಿ ಆ ಶಿಫಾರಸನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಿದಾಗ ನಾನಾಗ್ಲಿ, ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ, ಅಜಯ್ ಸಿಂಗ್ ಅವರಾಗ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ, ಅದನ್ನ ನಾವು ಶಿಫಾರಸು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ಅದನ್ನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಅದನ್ನ ಶಿಫಾರಸು ಕೇಂದ್ರ ಸರ್ಕಾರಕ್ಕೆ ಮಾಡ್ತೀವಿ. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ನಾವು ಸದಾ ನಿಮ್ಮ ಜೊತೆಗೆ ಇದ್ದೀವಿ. ಯಾಕಂದ್ರೆ ರಾಜಕೀಯ ಬರ್ತದೆ, ರಾಜಕೀಯ ಹೋಗ್ತದೆ, ಅದು ಬೇರೆ ವಿಷಯ. ಆದ್ರೆ ಸಮಾಜದಲ್ಲಿ ಸಾಮರಸ್ಯ ಇರಬೇಕು. ಎಲ್ಲಾ ಸಮಾಜ ಜನರಿಗೆ ನಾವು ಗೌರವ ಕೊಡಬೇಕು. ಎಲ್ಲರನ್ನ ಸಮದೃಷ್ಟಿಯಿಂದ ನಾವು ನೋಡ್ಬೇಕು ಅಂತಕ್ಕಂಥ ನಮ್ಮ ಭಾವನೆ. ನಾನಾಗ್ಲಿ, ರಾಜ್ಕುಮಾರ್ ಪಾಟೀಲ್ ಆಗಲಿ, ನಮ್ಮ ತಾಲೂಕಿನಲ್ಲಿ ಯಾವತ್ತೂ ಕೂಡ ಎಲ್ಲಾ ಸಮಾಜವನ್ನ ಸರಿಯಾಗಿ ತೆಗೆದುಕೊಂಡು ಹೋಗ್ತಾರೆ. ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮಾತನಾಡಿ, ಅಂಬಿಗರ ಚೌಡಯ್ಯ ಒಬ್ಬ ಮಹಾನ್ ಶಿವಶರಣ, ವೀರ ಗಾಣಚಾರಿ ಮತ್ತು ಡಂಬದ ವೈರಿಯಾಗಿದ್ರು. ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ, ಸಮಾಜದ ಸುಧಾರಕರಾಗಿದ್ರು. ಅವರ ವಚನಗಳು, ತತ್ವ, ಆದರ್ಶ ಇಂದಿನ ಯುವ ಪೀಳಿಗೆ ಅಳವಡಿಸಿಕೊಳ್ಬೇಕು. ಕೋಲಿ ಸಮಾಜದ ಅಭಿವೃದ್ಧಿಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಅವರೊಂದಿಗೆ ನಾನು ಸಹ ಸಂಪೂರ್ಣ ಸಹಕಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಂಪ್ರಭು ಅವರ ನೇತೃತ್ವದಲ್ಲಿ ಒಂದು ಅನುಭವ ಮಂಟಪವನ್ನು ರಚನೆ ಮಾಡಿ ಅವರು ಅವತ್ತು ಪ್ರಯತ್ನವನ್ನು ಮಾಡಿದರು. ಇವತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಮಾಜ ಬಂಧುಗಳಲ್ಲಿ ಇಷ್ಟೇ ಹೇಳೋದು, ಅವರ ತತ್ವಗಳನ್ನು ಓದಿ ತಿಳ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡಿ ನೀವು ಮುಂದೆ ಬರ್ತಕ್ಕಂಥವ್ರು ಆಗಬೇಕು. ಮತ್ತು ಸರ್ಕಾರದಿಂದ ಕಾಲ ಕಾಲಕ್ಕೆ ಏನೆಲ್ಲ ಸೌಲಭ್ಯಗಳು ನಿಮಗೆ ದೊರಕಬೇಕು ಅದನ್ನು ನಾವು ಕೂಡ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮತ್ತು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಕೂಡ ಆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ನಿಮ್ಮ ಬೇಡಿಕೆಗಳು ಏನೇನಿದೆ ಅವುಗಳನ್ನ ಹೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಮ್ಮ ಬೇಡಿಕೆಗಳಿಗೆ ಸಮಯ ಬಂದಾಗ ಸ್ಪಂದಿಸುವಂತ ಕೆಲಸ ನಾವು ಮಾಡ್ತೀವಿ, ಶರಣಪ್ರಕಾಶ್ ಪಾಟೀಲ್ರು ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗಾಗಲೇ ಸಮಯ ಬಹಳ ಆಗಿದೆ. ವೇದಿಕೆ ಮೇಲೆ ಇನ್ನು ಬಹಳಷ್ಟು ಜನ ಪ್ರಮುಖರು ಇವತ್ತು ವೇದಿಕೆ ಮೇಲೆ ಉಪಸ್ಥಿತರಿದ್ದೀನಿ. ನಿಮ್ಗೆಲ್ಲ ಒಳ್ಳೆಯದಾಗಲಿ. ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯಾಧ್ಯಕ್ಷ ಶ್ರೀ ದತ್ತಾತ್ರೇಯ ರಾಯರೆಡ್ಡಿ ಮುದಿರಾಜ್ ಮಾತನಾಡಿದ್ರು. ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಗುಂಡೆಪಲ್ಲಿ ಕೆ ಹಾಗೂ ಕೃಷ್ಣಾನಂದ ಮಹಾಸ್ವಾಮಿಗಳು ಕೃಷ್ಣಗಿರಿ ಸುಕ್ಷೇತ್ರ ಬಸವರೆಡ್ಡಿಪಲ್ಲಿ ಆಶೀರ್ವಚನ ನೀಡಿದ್ರು. ಯಾಕಂದ್ರೆ ಅಂಬಿಗರ ಚೌಡಯ್ಯ ಒಂದು ಸಮಾಜಕ್ಕೆ ಸೀಮಿತವಾದಂತಹ ಶರಣರಲ್ಲ. ಈಗ ಹುಟ್ಟಿದ್ದು ಈ ಕೋಲಿ ಗಂಗಾ ಮತಸ್ಥರ ಸಮಾಜದಲ್ಲಿ ಇರಬಹುದು. ಕೋಲಿ ಸಮಾಜವು ಕೂಡ ಎಷ್ಟು ಮುಖ್ಯ ಅಂತಂದ್ರೆ ಗಂಗೆಯಷ್ಟೇ ಗಂಗಾ ಮತಸ್ಥರು ಪವಿತ್ರರಾಗಿರ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಗಂಗೆ ಪೂಜೆ ಇಲ್ಲದೆ ಯಾವ ಕಾರ್ಯಕ್ರಮಗಳು ಮಾಡುತ್ತಾ ಆಗಂಗಿಲ್ಲ. ಅಂತ ಒಂದು ಸಮಾಜದವರು ಅವರ ಮುಂದಾಳತ್ವದಲ್ಲಿ ಈ ಒಂದು ಇವತ್ತಿನ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ. ಹಾಗೆ ಈ ಸಮಾಜದಲ್ಲಿ ಅನೇಕ ಶರಣರು ಹುಟ್ಟಿದ್ದಾರೆ. ತಾವು ನೋಡಿ, ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಶರಣರು ಯಾವ ಸಮಾಜದಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಇದೇ ಒಂದು ಕೋಲಿ ಸಮಾಜದಲ್ಲಿ ಹುಟ್ಟಿದ್ದಾರೆ. ಮಹಾಭಾರತ ಬರೆದಂತ ವ್ಯಾಸ, ಆಮೇಲೆ ವಾಲ್ಮೀಕಿ, ಇವರೆಲ್ಲ ಈ ಸಮಾಜಕ್ಕೆ ಸಂಬಂಧಪಟ್ಟವರು. ಹಾಗೆ ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಜಗತ್ತು, ಈ ಒಂದು ನಮ್ಮ ಈ ಜೀವನ ಸಾಗಿಸ್ತಾ ಇರ್ತಕ್ಕಂಥದ್ದು ಅತಿ ಒಂದು ವಿಚಿತ್ರ. ಯಾಕಂದ್ರೆ
ನಾವು ಕೂಡ ಈಗ ಕೂಡ ಇದೇ ಸಮಾಜದವರು ಎಷ್ಟೋ ಹಿಂದೆ ಬಿದ್ದಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಪ್ರಾತಿನಿಧ್ಯ ಬೇಕು ಅಂತ ಈ ಒಂದು ಸಭೆಯ ಮೂಲಕ ಕೂಡ ನಮ್ಮ ಹಿರಿಯರು ಒಂದು ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ. ನಾವು ಅನೇಕ ವರ್ಷಗಳಿಂದ ಹಿಂದಿನ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ, ಪ್ರತಿ ಒಂದು ಸರ್ಕಾರದಲ್ಲಿ ಕೂಡ ನಾವು ಒಂದು ಸಮಾಜದ ಪ್ರತಿನಿಧಿ ಸಚಿವರಾಗಿರ್ತಾ ಇತ್ತು. ಜಾಗೃತ ಆಗಲಿ. ಈ ಕಾರ್ಯಕ್ರಮದಿಂದ ಜನರಲ್ಲಿ ಒಂದು ಅಂಬಿಗರ ಚೌಡಯ್ಯನವರ ವಚನ ಸಾಹಿತ್ಯ ಬೆಳಕಿಗೆ ಬರಲಿ. ಚೌಡಯ್ಯನ ಆದರ್ಶ ಜೀವನದಲ್ಲಿ ನಮ್ಮದನ್ನು ಕೂಡ ಒಂದು ಜೀವನ ಇರಲಿ ಅಂತ ಹೇಳಿ ಪ್ರಯತ್ನ ಪಟ್ಟಿರಲ್ಲ. ಈ ಕಾರ್ಯಕ್ರಮದೊಳಗ ಶಾಲು, ಸನ್ಮಾನ, ವೇದಿಕೆ ಇವೆಲ್ಲಕ್ಕಿಂತಲೂ ಶ್ರದ್ಧಾ ಭಕ್ತಿಯಿಂದ ಯಾರು ಸೇವೆ ಮಾಡಿರಿ ಅವರಿಗೆ ಸದಾ ಕಾಲ ಆಶೀರ್ವಾದ ಇರ್ತದಂತಕ್ಕಂಥದ್ದು ನೀವೆಲ್ಲರೂ ಮರಿಬಾರದು. ಇವತ್ತಿನ ಕಾರ್ಯಕ್ರಮದೊಳಗ ತಾವೆಲ್ಲರೂ ಒಂದು ಶ್ರದ್ಧಾ ಭಕ್ತಿಯಿಂದ, ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಏನಪ್ಪಾ ಅಂದ್ರೆ ಶಾಂತ ಚಿತ್ತದಿಂದ ಕುಂತು ಈ ಬಿಸಿಲಿನಲ್ಲಿ ಕೂಡ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಅಣು ಮಾಡಿಕೊಟ್ಟಿರಿ. ಇನ್ನೊಂದು, ಈ ಮಾತೃಗೆ ಯಾವತ್ತಾದ್ರೂ ಕೂಡ ನಾವೆಲ್ಲರೂ ಪ್ರೇಮ ಪ್ರೀತಿಯಿಂದ ಈ ಲೋಕಕ್ಕೆ ನಾವು 84 ಲಕ್ಷ ಜೀವರಾಶಿಯಲ್ಲಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದೀವಿ. ಒಂದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪ್ರತಿಯೊಬ್ಬ ಮನುಷ್ಯನನ್ನು ಪ್ರೀತಿಸುವ ಗುಣವನ್ನು ನೀವೆಲ್ಲರೂ ಕಲಿಬೇಕನ್ನೋದು. ಎಲ್ಲರಲ್ಲಿ ಪ್ರೀತಿಯಿಂದ ಕಾಣುವಂತ ಮನೋಭಾವ ನೀವು ಬೆಳೆಸ್ಕೊಂಡ್ರೆ ಮಾತ್ರ ಈ ಸಮಾಜ, ಈ ಧರ್ಮ ಇವತ್ತು ನಮ್ಮನ್ನು ಅಪ್ಪಿಕೊಳ್ಳುವ, ಪ್ರೀತಿಸುವಂತ ಮನೋವೃತ್ತಿ ಎಲ್ಲರಲ್ಲಿ ಬೆಳೀತದ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇವತ್ತು ಇಂಥ కార్యక్రమ ಹಲವಾರು కార్యక్రమಗಳು ಇನ್ನ ಆಗ್ಬೋದು. ಇವತ್ತು తెలుగు అందరూ కూడా తెలుసు, మీకు ఇక్కడ బాధ దగ్గర కాబట్టి ప్రియాది ప్రియమైనటువంటి ఈ సభ అలంకరించిన పెద్దలకు, రాజకీయ నాయకులకు, తోటి స్వామీజీలకు, ఇక్కడ వచ్చినటువంటి మునగరపల్లి గ్రామ పెద్దలకు మరియు పక్క గ్రామాల నుంచి వచ్చినటువంటి కూలీ సమాజ అక్కలకు, చెల్లెళ్లకు, తండ్రులకు అందరికీ నమస్కారం. ముదిరాజ్ అంటే నేను పాండవుల వంశం, మహారాజుల వంశం. రాజుల కాడికి వెళ్ళి ఇప్పుడు కూలి సమాజం కూలి చేసుకొని బతకడానికి తయారైపోయింది మనది. అంటే పూర్వము పాండురాజుల వంశం మనదే. ఈ ముదిరాజు వంశాన్ని తెలుగు వంశాలు, తెలుగోళ్ళు అంటారు, ముత్తరాశి అంటారు, కూలి అంటారు. ఒక్కొక్క రాష్ట్రంలో ఒక పేరు పెట్టుకున్నాం. కానీ ముత్తరాశి అంటే నేను ముత్యాలంటే వాళ్ళు అబద్ధం ఆడరు. ఏం మాట తెలిసినా నోరు తెలిస్తే ముత్యాలు లేక మాట్లాడతారు వాళ్ళు. అందుకే ముత్తరాశి అన్నారు. ముత్యాలకు ఏమంటుంది? నీటిలో పుడుతున్నాయి ముత్యాల. అటువంటి ముత్యాలాంటి వాళ్ళే ఈ ముత్తరాశి వాళ్ళు. కానీ అందరి దగ్గర బానిస బతుకులు అయిపోతున్నాయి మీ అందరివి. చూడండి, 5% ఉన్న మన భారతదేశంలో ఒక్క మన పెద్ద నాయకుడు ఉన్నాడా? లేడు. అలాగే బానిస బతుకులో ఉంటున్నాం అన్నమాట. అందుకు మనం మొద్దు నిధులను వదిలానే ముద్దురాజనం కాబట్టి ప్రతి భారతదేశంలో ప్రతి జనాభాలో ఎక్కువ శాతం ముదిరాజులే ఉన్నారు. కానీ నేను సన్యాసిని, ఒకే ಮುದಿರಾಜ ವಂಶದ ಗುరించి ಮಾತಾಡ. ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಬಸವರಾಜ ಪೊಲೀಸ್ ಪಾಟೀಲ್ ಮನೆಯಿಂದ ಕಳಸಾರೋಹಣ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯಿಂದ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಮಹಿಳೆಯರಿಂದ ಕುಂಭಮೇಳ ಜರುಗಿತು. ಕಾರ್ಯಕ್ರಮದಲ್ಲಿ ಕೃಷ್ಣಗಿರಿಯ ಕೃಷ್ಣಾನಂದ ಮಹಾಸ್ವಾಮೀಜಿ, ಗುಂಡೆಪಲ್ಲಿಯ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯರು, ಜಾಕೆನ್ಪಲ್ಲಿಯ ಅಭಿನವ ಗವಿಸಿದ್ದಲಿಂಗೇಶ್ವರ ಶಿವಾಚಾರ್ಯರು, ಅಲ್ಲಮಪ್ರಭು ಶ್ರೀಗಳು ಸಾನ್ನಿಧ್ಯ ವಹಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಕಾಡಾಧ್ಯಕ್ಷ ಶರಣಪ್ಪ ತಳ್ವಾರ್, ಶಿವಶರಣಪ್ಪ ಕೋಬಾಳ್, ವಾಸವದತ್ತ ಕಾರ್ಮಿಕ ಸಂಘದ ಅಧ್ಯಕ್ಷ ಸತೀಶ್ ರೆಡ್ಡಿ ಪಾಟೀಲ್ ರಂಜೋಳ್, ಅನಿಲ್ ಕುಮಾರ್ ಜಮಾದಾರ್, ರವೀಂದ್ರ ನಂದಿಗಾಂ, ಜಯಂತ್ಯುತ್ಸವ ಸಮಿತಿ ಗೌರವಾಧ್ಯಕ್ಷ ನಾಗಪ್ಪ ಎಸ್ ತಳ್ವಾರ್, ನಾಗೇಶ್ ಕಾಳ, ಭೀಮಾರೆಡ್ಡಿ ಪಾಟೀಲ್, ಜಿಲ್ಲೆಡಪ್ಪಲ್ಲಿ, ಬಿ
ಭೀಮರಾಯ ಹಣಮನಹಳ್ಳಿ, ಭೀಮಾಶಂಕರ್ ಕೊಳ್ಳಿ, ಮಲ್ಲಿಕಾರ್ಜುನ್ ಮೆಕ್ಯಾನಿಕ್, ಡಾಕ್ಟರ್ ಇಂದಿರಾ ಶಕ್ತಿ, ಡಾಕ್ಟರ್ ನರಸಮ್ಮ ಆವಂಟಿ, ಸುನೀತಾ ತಳ್ವಾರ್, ನಾಗಪ್ಪ ಕೊಳ್ಳಿ, ಬಸವರಾಜ್ ಹೇರೂರ್, ಶರಣಪ್ಪ ಪರಿಗೇಡ್, ರವಿ ಚಿತ್ತಾಪುರ್, ಗೋವಿಂದ ಆಕಂಬ್ರಿ, ಜಗನ್ನಾಥ್ ಬೆಡಗಪಳ್ಳಿ, ಚನ್ನಬಸಪ್ಪ ನಾಟಿಕಾರ್, ಬಸವರಾಜ್ ಹೊಸಮನಿ, ರಮೇಶ್ ಪರ್ಮಾ, ಕಾಶ್ಯಪ್ಪ ರಿಬ್ಬನ್ಪಲ್ಲಿ, ತಿರುಪತಿ ಶಾಬಾದ್ಕರ್, ರಾಮುಲು ಅನಂತಪುರ, ರಮೇಶ್ ಎಳ್ಳಳ್ಳಿ, ಶ್ರವಣ್ ಕುಮಾರ್ ಬಜೆಪ್ಪ ಸಿಂಧನ್ಮಡು ಇದ್ರು. ಮಹದೇವಪ್ಪ ಗೋಣಿ ನಿರೂಪಿಸಿದ್ರು. ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ಭೀಮಶಪ್ಪ ನಾಯ್ಕೋಡಿ ಸ್ವಾಗತಿಸಿದ್ರು. ಮಹದೇವಪ್ಪ ನಾಯ್ಕೋಡಿ ಪ್ರಾಸ್ತಾವಿಕ ಮಾತನಾಡಿದ್ರು. ಶರಣಪ್ಪ ಎಳ್ಳಿ, SSV TV ನ್ಯೂಸ್, ಸೇಡಂ.